ನಮಸ್ಕಾರ ಸ್ನೇಹಿತರೆ, ಇದು ಚಿಕ್ಕನಾಯಕನಹಳ್ಳಿ ತಾಲೂಕು. ಚಿಕ್ಕನಾಯಕನಹಳ್ಳಿಯಿಂದ ಕೇವಲ ಒಂದು 17 ಕಿಲೋಮೀಟರ್ ದೂರದಲ್ಲಿರುವಂತಹ 4.5 ಎಕರೆ ಅಡಿಕೆ ಮತ್ತು ತೆಂಗಿನ ತೋಟ, ಒಳ್ಳೆ ಅಡಿಕೆ ತೋಟ, ಫಸಲು ಬಂದಿರೋ ತೋಟ. ಇದರಲ್ಲಿ ಒಂದು ಮನೆ ಇದೆ ನೋಡಿ, ಈ ಶೀಟಿನ ಮನೆ ಐತೆ. ಸುತ್ತ ಸೋಲಾರ್ ಫೆನ್ಸಿಂಗ್ ಹಾಕ್ಯವ್ರೆ, ತೆಂಗಿನಗಳೆಲ್ಲ ಬೌಂಡ್ರಿಗೆಲ್ಲ ಹಾಕ್ಯವ್ರೆ. ಇದು ವಿಲೇಜ್ ಅಟ್ಯಾಚ್ಡ್ ಇರೋಂತಹ ಜಮೀನು, ವಿಲೇಜ್ ಹತ್ರನೇ ಇದೆ, ಭಾಳ ದೂರ ಇಲ್ಲ. ವಿಲೇಜ್ ಹತ್ರ ಇರ್ತಕ್ಕಂಥ ಭೂಮಿ ಜಮೀನು. 4.5 ಎಕರೆ ಕೂಡ ಅಡಿಕೆ ತೋಟಗಳು ಎಲ್ಲ ಒಂಬಳೆ ಹೊಡೆದವೆ, ಫಸಲು ಬಂದವೆ. ಆರಾಮಾಗಿ ಈ ಜಮೀನು ತೊಗೊಂಡವರು ಆರಾಮಾಗಿ ಇದನ್ನು ಒಂಬಳೆ ಬಂದಿರೋ ಫಸಲು ಕೊಯ್ಕೊಂಡು ಆರಾಮಾಗಿರ್ಬೋದು. ಇದು ರಸ್ತೆ, ಆ ಜಮೀನಿಗೆ ಇರ್ತಕ್ಕಂಥ ರಸ್ತೆ ಇದು. ನೋಡಿರಿ, ಅಡಿಕೆ ಗಿಡಗಳು ಎಲ್ಲ ಪ್ರಾಯಕ್ಕೆ ಬಂದಿರುವಂತಹ ಒಂಬಳೆ ಹೊಡಿತಾ ಇದ್ದಾವೆಲ್ಲ. ಒಂಬಳೆ ಹೊಡೆದೇವು ಆಲ್ರೆಡಿ. ಒಳ್ಳೆ ಪ್ರಾಯವಾಗಿರೋಂತಹ ಅಡಿಕೆ ಗಿಡಗಳು, ಹೆಲ್ತಿಯಾಗಿವೆ, ಭಾಳ ಚೆನ್ನಾಗಿದ್ದಾವೆ ಅಡಿಕೆ ಗಿಡಗಳು ಎಲ್ಲ. ಒಂಬಳೆ ಹೊಡಿತಾ ಇದ್ದಾವೆ. 4.5 ಎಕರೆ ಕೂಡ ಅಡಿಕೆ ಗಿಡಗಳು ಫಸಲು ಬಂದವೆ, ಚೆನ್ನಾಗಿದ್ದಾವೆ, ಚೆನ್ನಾಗಿ ಮೇಂಟೈನ್ ಮಾಡ್ಯವ್ರೆ. ಎಲ್ಲ ಒಂಬಳೆ ಹೊಡಿತಿದ್ದಾವೆ, ಒಳ್ಳೆ ನೀರೈತೆ, ಫುಲ್ಲು ಡ್ರಿಪ್ ಇರಿಗೇಷನ್ ಮಾಡ್ಯವ್ರೆ. ಟೋಟಲ್ 4.5 ಎಕರೆ ಜಮೀನು ಕೂಡ ಡ್ರಿಪ್ ಇರಿಗೇಷನ್ ಮಾಡ್ಯವ್ರೆ. ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬಂದವರು ಆರಾಮಾಗಿ ನೀರು ಬಿಡ್ಕೊಂಡು ಗೊಬ್ಬರಗಳನ್ನೆಲ್ಲ ಹಾಕ್ಕೊಂಡು ಆರಾಮಾಗಿ ಫಸಲು ಕೊಯ್ಕೊಂಡಿರ್ಬೋದು. ರೆಡ್ ಸಾಯಿಲ್ ಭೂಮಿ, ಭಾಳ ಚೆನ್ನಾಗೈತೆ. ಈ ವಿಡಿಯೋ ಸ್ವಲ್ಪ ಲೆಂತಿಯಾಗಿದೆ, ಎಲ್ಲ ತೋರಿಸ್ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಎಲ್ಲ ವಿಡಿಯೋ ಮಾಡ್ಯವ್ರೆ. ಟೋಟಲಾಗಿ ಚೆನ್ನಾಗಿದೆ ಭೂಮಿ, ಮಣ್ಣು, ನೀರು ಚೆನ್ನಾಗಿದೆ. ಜೊತೆಗೆ ಅಡಿಕೆ ಗಿಡಗಳು ಭಾಳ ಹೆಲ್ತಿಯಾಗಿದ್ದಾವೆ, ಒಳ್ಳೆ ಪ್ರಾಯವಾಗಿದ್ದಾವೆ, ಒಳ್ಳೆ ಒಂಬಳೆ ಹೊಡಿತವೆ. ಈಗ ಯಾರಾದರೂ ಅಡಿಕೆ ತೋಟ ಬೇಕು, ಆರಾಮಾಗಿ ಅಡಿಕೆ ತೋಟ ನೋಡ್ಕೊಂಡಿರ್ಬೇಕಂದ್ರೆ ಈ ಜಮೀನು ತೊಗೊಂಡವ್ರು ಆರಾಮ ನೆಮ್ಮದಿಯಾಗಿರ್ಬೋದು.